ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಶ್ರೀ ಅಡುಗೆ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಏನಂದರೆ ಬನ್ಸಿ ರವೆ ಉಪ್ಪಿಟ್ಟು. ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ಬನ್ನಿ. ಕಡಲೆಬೇಳೆ, ಸಾಸಿವೆ, ಆನಿಯನ್, ಕರಿಬೇವು, ರೆಡ್ ಚಿಲ್ಲಿ ಹಾಗೂ ಟೊಮೆಟೊ. ಮೇಯ್ನಾಗಿ ಬನ್ಸಿ ರವೆ. ಈ ಬೌಲಲ್ಲಿ ನಾನು 2 ಬೌಲ್ ಆಗುವಷ್ಟು ಬನ್ಸಿ ರವೆ ತೊಗೊತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಬರೋ ಥರ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಮಾಡ್ಕೊಳ್ಳೋಷ್ಟು ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಉಪ್ಪಿಟ್ಟು. ಅದೇ ಪ್ಯಾನ್ಗೆ ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ಕಡಲೆಬೇಳೆ ಹಾಗೂ ಸಾಸಿವೆ, ರೆಡ್ ಚಿಲ್ಲಿ, ಆನಿಯನ್, ಕರಿಬೇವು ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೂ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಯಾವ ಬೌಲಲ್ಲಿ ರವೆ ತೊಗೊಂಡಿದ್ದೆ ಅದೇ ಬೌಲಲ್ಲಿ 4 ಬೌಲ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಕುದಿ ಬರ್ತಾ ಇರೋ ನಂತರ ರವೆ ಹಾಕ್ಕೊಬೇಕು. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವೇ. ಫೈನಲಿ ಬನ್ಸಿ ರವೆ ಉಪ್ಪಿಟ್ಟು ರೆಡಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.